ಕಳೆದ ವಾರ ಮಹಿಳೆಯ ಮೇಲೆ ಚಿರತೆ ದಾಳಿ ನಡೆಸಿತ್ತು. ಚಿರತೆಯನ್ನ ಹಿಡಿಯಲು ಅರಣ್ಯ ಇಲಾಖೆ ಭಾರೀ ಸರ್ಕಸ್ ಮಾಡಿತ್ತು. ನಿನ್ನೆ ಒಂದು ಚಿರತೆ ಬೋನಿಗೆ ಬಿದ್ದರೆ ಇವತ್ತು ಮತ್ತೊಂದು ಖೆಡ್ಡಾಗೆ ಬಿದ್ದಿದೆ. ಆದರೆ ಇವೆರಡರಲ್ಲಿ ನರಭಕ್ಷಕ ಯಾರು ಅನ್ನೋದೇ ನಿಗೂಢವಾಗಿದೆ. ರೋಷಾವೇಶ ಕಮ್ಮಿಯಾಗ್ತಿಲ್ಲ. ದಾಳಿ ಮಾಡೋಕೆ ಬೋನಿನ ಸರಳುಗಳು ಬಿಡ್ತಿಲ್ಲ. ಜಾನುವಾರುಗಳ ನೆತ್ತರು ಹೀರೋಕೆ ಆಗ್ತಿಲ್ಲ. ಮನುಷ್ಯರ ಮಾಂಸದ ರುಚಿ ನೋಡೋಕ್ಕೂ ಆಗ್ತಿಲ್ಲ ಅಂತ ಚಿರತೆ ಚೀರಾಡ್ತಿದೆ. ನೆಲಮಂಗಲದಲ್ಲಿ ಬೋನಿಗೆ ಬಿತ್ತು ಮತ್ತೊಂದು ಚಿರತೆ. 2 ದಿನದಲ್ಲಿ 2 ಚಿರತೆ ಲಾಕ್. ನರಹಂತಕ ಯಾರು? ಬೋನಿನೊಳಗೆ ಅತ್ತಿಂದಿತ್ತ ಇತ್ತಿಂದತ್ತ ಆತಂಕದಲ್ಲೇ ಚೀರಾಡುತ್ತಲೇ ಓಡಾಡ್ತಿದೆ. ಬೋನಿಗೆ ಬಿದ್ದಿರುವ ಈ ಚಿರತೆ ನರಹಂತಕ ಚಿರತೆಯೇ ಅನ್ನೋ ಸಂಶಯ ಮೂಡಿದೆ. ಅಂದ ಹಾಗೆ ಕಳೆದ ಭಾನುವಾರವಷ್ಟೇ ದಾಬಸ್ಪೇಟೆಯ ಕಂಬಾಳು ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಚಿರತೆ ಮಹಿಳೆಯ ಮೇಲೆ ದಾಳಿ ಮಾಡಿತ್ತು. ರುಂಡವಿಲ್ಲದ ಮೃತದೇಹ ಸಿಕ್ಕಿತ್ತು. ಬಳಿಕ ನರಭಕ್ಷಕ ಚಿರತೆಗೆ ಖೆಡ್ಡ ತೋಡಲು 6 ಬೋನ್ಗಳನ್ನ ಅಳವಡಿಸಿತ್ತು. ನಿನ್ನೆಯಷ್ಟೇ ಒಂದು ಚಿರತೆ ಸೆರೆ ಸಿಕ್ಕಿತ್ತು. ಇದೀಗ ಇವತ್ತು ಮತ್ತೊಂದು ಚಿರತೆ ಬೋನಿಗೆ ಬಿದ್ದಿದೆ. ಒಂದು ವಾರಗಳ ನಂತರ ಇವತ್ತು ಒಂದು ಚಿರತೆ ಬೋನಲ್ಲಿ ಸೆರೆಯಾಗಿದೆ. ಇನ್ನೂ FSL ರಿಪೋರ್ಟು, ಕಳೆದ ಚಿರತೆ ದಾಳಿ ಮಾಡಿದ ಚಿರತೆ FSL ರಿಪೋರ್ಟು ಇನ್ನೂ ಬಂದಿಲ್ಲ. ಮಹಿಳೆಯ ಮೃತದೇಹ ಸಿಕ್ಕ ಭಾಗದಲ್ಲೇ 100ಕ್ಕೂ ಹೆಚ್ಚು ಅರಣ್ಯ ಇಲಾಖೆ ಸಿಬ್ಬಂದಿ ಬೀಡು ಬಿಟ್ಟಿದ್ರು. ಬೋನ್ಗಳಲ್ಲಿ ಕೋಳಿ, ನಾಯಿ ಹಾಗೂ ಮೇಕೆಗಳನ್ನ ಇಟ್ಟಿದ್ರು. ಆಹಾರ ಅರಸಿ ಬಂದ ಚಿರತೆ ಖೆಡ್ಡಾಗೆ ಬಿದ್ದಿದೆ. ಈ ಮೂಲಕ 2 ದಿನದಲ್ಲಿ 2 ಚಿರತೆಗಳು ಸೆರೆ ಸಿಕ್ಕಂತಾಗಿದೆ. ಇವಾಗ ನಮಗೆ ಸೆರೆ ಸಿಕ್ಕಿರೋದು ಗಂಡು ಚಿರತೆ. ಸುಮಾರು 7 ರಿಂದ 8 ವರ್ಷದಾಗಿದೆ. ನೋಡೋಣ ಅದು ಅದೇ ಚಿರತೆನ ಅಥವಾ ಅದು ಯಾವುದು ಚಿರತೆ ಅಂತ ನಾವು ಅದನ್ನು ಫೋರೆನ್ಸಿಕ್ ಲ್ಯಾಬಿಗೆ ಅದ್ರ ಬ್ಲಡ್ ಸ್ಯಾಂಪಲ್ ಮತ್ತು ಅದ್ರ ಕೂದಲುಗಳನ್ನ ನಾವು ಕಳಿಸಿದ್ವಿ. ಅದು ಬಂದ ಮೇಲೆ ನಮಗೆ ಗೊತ್ತಾಗುತ್ತೆ ಅದು ಮಹಿಳೆನ ತಿಂದಿರೋ ಚಿರತೆ ಇದೇನಾ ಅಥವಾ ಇಲ್ವಾ ಅಂತ. ಸದ್ಯಕ್ಕೆ ಚಿರತೆಯನ್ನ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಸ್ಥಳಾಂತರಿಸಲಾಗಿದೆ. ಸದ್ಯ 2 ಚಿರತೆಗಳು ಸೆರೆ ಸಿಕ್ಕಿವೆ. ಆದರೆ ಇದರಲ್ಲಿ ನರಹಂತಕ ಚಿರತೆಯ ಗುರುತು ಪತ್ತೆಗಾಗಿ ಅರಣ್ಯ ಅಧಿಕಾರಿಗಳು DNA ಪರೀಕ್ಷೆ ಮಾಡುತ್ತಿದ್ದಾರೆ. ಹಾಗೆ ಮತ್ತಷ್ಟು ಚಿರತೆಗಳು ಇರೋ ಭೀತಿ ಸ್ಥಳೀಯರಲ್ಲಿದ್ದು ಹುಡುಕಾಟ ಮುಂದುವರೆದಿದೆ. ಮೂರ್ತಿ ಬಿ, TV9 ನೆಲಮಂಗಲ.